ಹೊಸ್ಸಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಬೆಳಗ್ಗೆನೆ ಬೆಸ್ಟ್ ಪೋಸ್ಟ್ ನ ಹಾಕಿರೋದು ಅಂತಾನೆ ಹೇಳ್ಬೋದು. ನಮ್ಮ ಆರ್ ಸಿ ಬಿ ತಲೆಯಲ್ಲಿ ಹುಳ ಬಿಟ್ಕೊಂಡಿರೋದು ಯಾವ ಕಾರಣಕ್ಕೆ ಟೈಟಲ್ ತಮ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಹುಳ ಬಿಟ್ಕೊಂಡಿರೋದು ಅಂತಾನೆ ಹೇಳ್ಬೋದು ಈ ಆಕ್ಷನ್ ರಿಲೇಟೆಡ್. ಯಾಕಪ್ಪ ಅಂತ ಹೇಳಿದ್ರೆ ಒಂದೇ ದಿನ ಇರೋದು, ಇವತ್ತು 15, ನಾಳೆ 16ನೇ ತಾರೀಕಿಗೆ ಆಕ್ಷನ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಅಂತೂ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ಮಾಡ್ತಾ ಇರೋದು. ಯಾರನ್ನ ಪರ್ಚೇಸ್ ಮಾಡ್ಬೇಕು ಮತ್ತೆ ಯಾವ ಸ್ಥಾನದಲ್ಲಿ ಬರ್ಬೇಕು, ಯಾವ ಪ್ಲೇಯರ್ಸ್ ಗಳ ಡಿಸ್ಕಷನ್ ಆಗ್ಬೇಕು ಅನ್ನೋದು ಸಪೋರ್ಟ್ ಸ್ಟಾಫ್ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡಿರೋದು ಅಂತಾನೆ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನೇನೆಲ್ಲ ಆಗ್ತಿರೋದೇ ರೀತಿ ನಮ್ಮ ಆರ್ ಸಿ ಬಿ ಯಾರ ಮೇಲೆ ಕಾಳ್ ಹಾಕೋದಂತೂ ಹೌದು ಅನ್ನೋದನ್ನ ತಿಳಿಸ್ಕೊಳಿಕ್ಕೆ ಈ ವಿಡಿಯೋ ಮಾಡ್ತಿರೋದು. ಅಷ್ಟು ತಲೆಗೆ ಹುಳ ಬಿಟ್ಕೊಂಡಿರುವಂತದ್ದು ಯಾವ್ಯಾವ ಮ್ಯಾನೇಜ್ಮೆಂಟ್ ನಲ್ಲಿ ಮೇನ್ ಪ್ಲೇಯರ್ಸ್ ಗಳು ಅಂದ್ರೆ ಪ್ಲೇಯರ್ಸ್ ಗಳಲ್ಲ, ಮ್ಯಾನೇಜ್ಮೆಂಟ್ ಯಾವ್ಯಾವ ಯಾರ್ಯಾರನ್ನ ಇನ್ಕ್ಲೂಡ್ ಹಾಕೊಂಡಿರೋದು, ಅದೇ ರೀತಿ ಯಾರ್ಯಾರು ಅಷ್ಟು ತಲೆ ಕೆಡ್ಸ್ಕೊಂಡಿರೋದು ಮ್ಯಾನೇಜ್ಮೆಂಟ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಿಗೆ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂತ ಹೇಳೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಬೆಳಿಗ್ಗಿನ ಆರ್ ಸಿ ಬಿ ಬೋಲ್ಡ್ ಡೈರಿಲಂತೂ ಒನ್ ಆಫ್ ದ ಬೆಸ್ಟ್ ಪೋಸ್ಟ್ ನ ಹಾಕಿರೋದು ಬಿಗ್ ಬಾಸ್ಕೆಟ್ ಅಲ್ಲಿ ಆರ್ ಸಿ ಬಿಯ ಡೈಲಿ ಪೋಸ್ಟ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ನನ್ನ ಪ್ರಕಾರ ಸುಮಾರು ದಿನ ಆಗಿತ್ತು ಬೋಲ್ಡ್ ಡೈರೀಸ್ ಅಲ್ಲಿ ಹಾಕ್ತಾ ಇರುವಂತ ಪೋಸ್ಟ್. ಮ್ಯಾಚಸ್ ಇದ್ದಾಗ ಮಾತ್ರ ಹಾಕ್ತಾ ಇದ್ರು ಪ್ರಿಪ್ರೇಷನ್ಗೆ, ಇವತ್ತೇ ಹಾಕಿರೋದು ಸಿಕ್ಕಾಪಟ್ಟೆ ದಿನ ಆಯ್ತು. ನನ್ನ ಪ್ರಕಾರ ಇವಾಗ ಆಪ್ಷನ್ ಇರೋದ್ರಿಂದ ಈ ರೀತಿನ ಹಾಕಿರೋದಂತಾನೆ ಹೇಳ್ಬೋದು. ನಾಳೆ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ನಮ್ಮ ಆರ್ ಸಿ ಬಿ ಅನ್ನೋದನ್ನ ಯಾರ್ಯಾರು ಡಿಸ್ಕಸ್ ಮಾಡ್ತಾ ಇರೋದು ಮೇಲಕೊಂಡು ನಮ್ಮ ಆರ್ ಸಿ ಬಿ ಆಲ್ ಮೆಂಬರ್ಸ್ ಇನ್ಕ್ಲೂಡ್ ಹಾಕೊಂಡಿರೋದಂತಾನೆ ಹೇಳ್ಬೋದಾಗಿದೆ. ಯಾರ್ಯಾರು ಅಂತ ಕೇಳೋದಾದ್ರೆ ಮೊದಲೇದಾಗಿ ಕೋಚ್ ಆಗಿರುವಂತ ಆಂಡಿ ಫ್ಲವರ್ ಅವರಾಯ್ತು, ಅದೇ ರೀತಿ ಅವರು ಬೋರ್ಟೆ ಅವರೊಂದಾಯ್ತು, ಅದೇ ರೀತಿಯಾಗಿ ಡಿ ಕೆ ಅವರು ಎಲ್ಲ ಕೂಡ ಇನ್ಕ್ಲೂಡ್ ಹಾಕೊಂಡು ಸಿಕ್ಕಾಪಟ್ಟೆ ಚರ್ಚೆನ ಮಾಡ್ತಾ ಇರೋದು. ಅವ್ರು ಬೇಕು, ಇವ್ರು ಬೇಕು, ಇವ್ರು ಬೇಕು, ಅವ್ರು ಬೇಕು, ಅವ್ರು ಬೇಕು, ಇವ್ರು ಬೇಕು, ಅಷ್ಟು ಡೀಪ್ ಡಿಸ್ಕಷನ್ ನಮ್ಮ ಆರ್ ಸಿ ಬಿ ನನ್ನ ಪ್ರಕಾರ ಈ ಬಾರಿಯ ಮೆಗಾ ಆಕ್ಷನ್ ಅಲ್ಲೇ ಅಷ್ಟು ಪರ್ಚೇಸ್ ಮಾಡದ್ದು. ಮತ್ತೆ ಈ ರೀತಿಯ ಡಿಸ್ಕಷನ್ ಏನು ಕೂಡ ವಿಡಿಯೋಸ್ ಗಳನ್ನ ಬಿಟ್ಟಿಲ್ಲಾಗಿತ್ತು, ಆಕ್ಷನ್ ಆದ ನಂತರ ಬಿಟ್ಟಿತ್ತು. ಆದಿತ್ತು ಆಕ್ಷನ್ ಗಿಂತ ಮೊದ್ಲೇ ನಮ್ಮ ಆರ್ ಸಿ ಬಿ ಈ ರೀತಿಯ ಅಂದ್ರೆ ಈ ರೀತಿ ಡಿಸ್ಕಸ್ ಮಾಡ್ತಾ ಇರೋದು, ಇಷ್ಟು ಪ್ರೀ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಆಪ್ಷನ್ ಹೋಗ್ಬೇಕು ಅನ್ನೋದು ಆ ರೀತಿ ಡಿಸ್ಕಸ್ ಮಾಡ್ತಾ ಇರೋದು ಅಂತಾನೆ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಮೊದ್ಲೇ ಈ ವಿಡಿಯೋನ ಹರ್ಬಿಟ್ಟದ್ದು. ಇದು ಏನೇ ಅಂತ ಗೊತ್ತಾದ್ರು ಎಲ್ಲ ಪ್ಲೇಯರ್ಸ್ ಗಳಿಗೆ ಮೇನ್ ಹಾಕೊಂಡು ಬ್ಯಾಕಪ್ ಪ್ಲೇಯರ್ಸ್ ಗಳನ್ನ ಅರೇಂಜ್ ಮಾಡುವಂತ ಒಳ್ಳೆ ಟೆಕ್ನಿಕ್ ಅಂತಾನೆ ಹೇಳ್ಬೋದಾಯ್ತು. ಒಂದು ನಂಬರ್ 4 ಒನ್ ಆಫ್ ದ ಬೆಸ್ಟ್, ಒಂದು 2 ಅವರ್ ಹಾಕುವಂತ ಜೆನ್ಯೂನ್ ಆಲ್ರೌಂಡರ್ ಅಥವಾ ಬೌಲರ್ ನ ತೆಗೆದುಕೊಳ್ಳುವಂತದ್ದು, ಒಂದು ಬ್ಯಾಟಿಂಗ್ ಆಟ ಆಡುವಂತ ಕೇಪಬಿಲಿಟಿ ಇರುವಂತ ಎಲ್ಲರನ್ನೂ ಕೂಡ ನಮ್ಮ ಆರ್ ಸಿ ಬಿಗೆ ಬೇಕೇ ಬೇಕಾಗಿರುತ್ತೆ ಅಂತಾನೆ ಹೇಳ್ಬೋದು ಆ ಸ್ಥಾನದಲ್ಲಿ. ಅದಕ್ಕೆ ನಮ್ಮ ಆರ್ ಸಿ ಬಿ ಹೊತ್ಕೊಂಡು ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇದೆ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಎಲ್ಲ ಬ್ಯಾಕಪ್ ಓವರ್ಸೀಸ್ ಸ್ಲಾಟ್ ಗಳಿಗೆ ಫಿಲ್ ಸಾಲ್ಟ್ ಆಗಿರ್ಬೋದು, ಜಾಶ್ ಹೆಜಲ್ವುಡ್ ಅವ್ರು ಆಗಿರ್ಬೋದು, ಎಲ್ರಿಗೂ ಕೂಡ ಬ್ಯಾಕಪ್ ಪ್ಲೇಯರ್ಸ್ ಗಳನ್ನ 100% ಇಲ್ಲಿ ಅರೇಂಜ್ ಮಾಡುವಂತ ಸಾಧ್ಯತೆ ನಮ್ಮ ಆರ್ ಸಿ ಬಿ ಇರೋದಂತಾನೆ ಹೇಳ್ಬೋದಾಗಿದೆ. ಅದ್ರ ಮೇಲೆ ಹೆಚ್ಚಿನದಾಗಿ ಫುಲ್ ಕಾಂಟ್ರವರ್ಷಿಯಲ್ ಡಿಸಿಷನ್ ಇದಾಗೋದಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿಗೆ ಮೇನ್ ಹಾಕೊಂಡು ಆ ಸ್ಥಾನದಲ್ಲಿ ಬೇಕೇ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಇಂಜುರಿ ಸಮಸ್ಯೆ ಆಯ್ತು ಅಥವಾ ಬ್ಯಾಡ್ ಫಾರ್ಮ್ ಆಯ್ತು ಆಗಲ್ಲ, ಆದ್ರೂ ಕೂಡ ನಮ್ಗೆ ಬರಲ್ಲ. ಅವ್ರು ಇರುವಂತ ಸಬ್ಲೆನ್ಸ್ ಫಾರ್ಮ್ ಅಂತೂ ಬ್ಯಾಡ್ ಫಾರ್ಮ್ ಅಂತೂ ಕಂಟಿನ್ಯೂಸ್ ಆಗೇ ಆಗಲ್ಲ, ಆದ್ರೂ ಕೂಡ ನಮ್ಲಿಕ್ಕೆ ಬರಲ್ಲ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ. ಹೋದ್ ಸೀಸನ್ ಯಾವ ರೀತಿ ಜೋಶ್ ವಿಕೆಟ್ ಮೇಲೆ ವಿಕೆಟ್ ಹಾಕ್ತಿದ್ರು, ಯಾವ ರೀತಿ ಇಂಜುರಿ ಆಯ್ತು ಕೊನೆಯಲ್ಲಿ, ಅದೇ ರೀತಿಯಾಗಿ ಕೊನೆಯಲ್ಲಿ ಟೀಮ್ ಡೇವಿಡ್ ಅವ್ರಿಗೆ ಯಾವ ರೀತಿ ಇಂಜುರಿ ಆಯ್ತು ನಮ್ಲಿಕ್ಕೆ ಬರಲ್ಲ. ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಆಗ್ಬೋದು, ಅಥವಾ ಮ್ಯಾಚ್ ಅಲ್ಲಿ ಆಗ್ಬೋದು, ಫೀಲ್ಡಿಂಗ್ ಟೈಮಲ್ಲಿ ಆಗ್ಬೋದು, ಬ್ಯಾಟಿಂಗ್ ಟೈಮಲ್ಲಿ, ಬೌಲಿಂಗ್ ಟೈಮಲ್ಲಿ ಯಾವ ಕ್ಷಣದಲ್ಲಿ ಆಗುತ್ತೆ ಅಂತ ಹೇಳಿಕ್ ಬರಲ್ಲ. ಅದಕ್ಕಾಗಿ ಎಲ್ಲಾ ಪ್ಲೇಯರ್ಸ್ ಗಳಿಗೂ ಕೂಡ ಓವರ್ಸೀಸ್ ಸ್ಲಾಟ್ ಆಗಿರ್ಬೋದು ಅಥವಾ ನಮ್ಮ ಇಂಡಿಯಾ ಸ್ಲಾಟ್ ಆಗಿರ್ಬೋದು, ಎಲ್ರಿಗೂ ಕೂಡ ಬ್ಯಾಕಪ್ ನಂತೂ 100% ಇಳಿಸ್ಲೇಬೇಕಾಗತ್ತೆ. ಮೇನಕೊಂಡು ಇವಾಗ ಬರೋದಾದ್ರೆ ಯಾರ್ಯಾರು ಒಳ್ಳೆ ಫಾರ್ಮಲ್ ಓವರ್ಸೀಸ್ ಕಡೆ ನೋಡೋದು, ಪಿಲ್ಸ್ ಔಟ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತ ನನ್ನ ಪ್ರಕಾರ ಒಂದು ಆಸ್ಟ್ರೇಲಿಯಾ ಕಡೆ ತೆಗೆದುಕೊಳ್ಳೋಣ. ಆಸ್ಟ್ರೇಲಿಯಾದಲ್ಲಿ ಬರ್ತಾರೆ ಕೂಪರ್ ಕಾಲೋನಿ ಅವರು, ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ಅಂತಾನೆ ಹೇಳ್ಬೋದು. ಕೂಪರ್ ಕಾಲೋನಿ ಅವರು ಒಂದು ಓವರ್ನು ಹಾಕ್ತಾರೆ, ಅದೇ ರೀತಿಯಾಗಿ ಒಳ್ಳೆ ಬ್ಯಾಟರ್ ಕೂಡ ಹೌದು. ಎಕ್ಸ್ಟ್ರಾರ್ಡಿನರಿ ಒಳ್ಳೆ ಇವಾಗ ಏನು ನಡೀತಿರುವಂತ ಲೀಗ್ ಅಲ್ಲಿ ಬಿಗ್ ಬೆಸ್ಟ್ ಲೀಗ್ ನನ್ನ ಪ್ರಕಾರ ನಡೀತಾ ಇರೋದು ಅಲ್ಲೊಂದು ಸಬ್ಲೆನ್ಸ್ ಫಾರ್ಮಲ್ ಇರೋದು ಇಲ್ಲಿ ಕೂಪರ್ ಕಾಲೋನಿ ಅವರು ಅಂತಾನೆ ಹೇಳ್ಬೋದಾಗಿದೆ. ಅದರ ನಂತರ ಬರೋದಾದ್ರೆ ಜಿಮ್ಮಿ ಸ್ಮಿತ್ ಅವರು, ಇಂಗ್ಲೆಂಡ್ ನ ಜಿಮ್ಮಿ ಸ್ಮಿತ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಇರೋದು. ಇವರಿಬ್ಬರ ನಡುವೆ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಹೆಚ್ಚನ್ನ ಕಾಣಿಸ್ಕೊಳ್ತಿರೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಲಿವಿಂಗ್ಸ್ಟನ್ ಬದಲೇದಾಗಿ ಅಲ್ಲೊಬ್ಬ 3 ಜನ, ನನ್ನ ಪ್ರಕಾರ 3 ಜನರ ಮೇಲೆ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡತ್ತೆ. ಯಾರ್ಯಾರು ಅಂತ ಕೇಳೋದಾದ್ರೆ ಮೊದಲೇದಾಗಿ ಬರ್ತಾರೆ ಇಲ್ಲಿ ಮೈಕಲ್ ಬ್ರೆಸ್ವೆಲ್ ಅವರು. ಬ್ರೆಸ್ವೆಲ್ ಅವರು ಓವರ್ನು ಹಾಕ್ತಾರೆ, ಅದೇ ರೀತಿಯಾಗಿ ಬ್ಯಾಟಿಂಗ್ ಆಟ ಆಡ್ತಾರೆ. ಆದ್ರೆ ಐ ಪಿ ಎಲ್ ಅಷ್ಟೊಂದು ಶೈನ್ ಏನ್ ಆಗಿಲ್ಲ ಮೈಕಲ್ ಬ್ರೆಸ್ವೆಲ್ ಅವರು. ಅದೇ ರೀತಿಯಾಗಿ ಸೆಕೆಂಡ್ ಅಲ್ಲಿ ಹೋಗೋದಾದ್ರೆ ರಚಿನ್ ರವೀಂದ್ರ ಅವ್ರ ಮೇಲೆ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಹೋಗುವಂತ ಹೆಚ್ಚಿನ ಸಾಧ್ಯತೆ ಇದೆ. ಲೆಫ್ಟ್ ಆರ್ಮರ್ ಸ್ಪಿನ್ನರ್ ಆಗಿರೋದು ಅಂಡ್ ಫೀಲ್ಡರ್ ಅಂಡ್ ಬ್ಯಾಟರ್ ಕೂಡ
ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಕೆಮ್ರಾನ್ ಗ್ರೀನ್ ಕಡೆಗೆ. ಈ 3 ಜನರ ಆಲ್ರೌಂಡರ್ಸ್ ಕೂಡ ನಮ್ಮ ಆರ್‌ಸಿಬಿ 100% ಟಾರ್ಗೆಟ್‌ಗೆ ಹೋಗೋದಂತ ಹೌದು. ಆ ರೀತಿನೇ ಇರೋದು ಅವ್ರ ಸಬ್ಲೆನ್ಸ್ ಫಾರ್ಮ್ ಕೂಡ. ಅದೇ ಕೆಮ್ರಾನ್ ಗ್ರೀನ್ ಅವರು ಒಂದು ವಿಷಯನ ಹೇಳಿರೋದು ಅಂದ್ರೆ ಅವರ ಹೆಡ್ ಕೋಚ್ ಆರ್ ಅವರ ಪರ್ಸನಲ್ ಗೈಡ್ ಏನಿರ್ತಾರಲ್ಲ ಅವರು ಸಜೆಷನ್ ಮಾಡಿದಾರಂತೆ ಬೌಲಿಂಗ್ ಮಾತ್ರ ಹಾಕಲ್ಲ ಅಂತ. ಈ ಬಾರಿ ಕೆಮ್ರಾನ್ ಗ್ರೀನ್ ಅವರು ಆಟ ಆಡ್ತಾ ಜೆನ್ಯೂನ್ ಬ್ಯಾಟರ್ ಆಗಿ ಆಟ ಆಡ್ತೇನೆ ಅನ್ನೋದನ್ನ ಕೆಮ್ರಾನ್ ಗ್ರೀನ್ ಅವರು ಅಫಿಷಿಯಲ್ ಹಾಕೊಂಡು ಹೇಳಿರೋದಂತಾನೆ ಹೇಳ್ಬೋದು. ಇದರಿಂದ ಕೆಮ್ರಾನ್ ಗ್ರೀನ್ ಅವರು ಅಂತ 100% ಈ ಬಾರಿ ಬೌಲಿಂಗ್ ನ ಹಾಕಲ್ಲ ಅನ್ನೋದೊಂದು ಕನ್ಫರ್ಮ್ ಆಗಿರೋದು. ನೆಕ್ಸ್ಟ್ ಅಲ್ಲಿ ನೋಡ್ತಾನೆ ಮತ್ತೆ ಜಾಶ್ ಹೆಜಲ್‌ವುಡ್ ಅವ್ರ ರಿಪ್ಲೇಸ್‌ಮೆಂಟ್ ಅವ್ರ ಇಂಜುರಿ ಸಮಸ್ಯೆ ಏನಾದ್ರು ಆದ್ರೆ ಅಥವಾ ಐಪಿಎಲ್ ನ ಆಟ ಆಡದೇ ಇದ್ರು ಕೂಡ ಅವರ ರಿಪ್ಲೇಸ್‌ಮೆಂಟ್ ಹಾಕೊಂಡು ಇದ್ದಾರೆ ನುವಾನ್ ತುಷಾರ್ ಅವ್ರು ಇರೋದು ಒನ್ ಆಫ್ ದ ಬೆಸ್ಟ್ ಬೌಲರ್. ಅವ್ರ ಬದಲೇದಾಗಿ ತೊಪ್ಲಿ ಅವ್ರಿಗೊಂದು ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇರೋದು. ಮತ್ತೆ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಕೊಟ್ರೆಜ್ ಅವ್ರು ಇರೋದು. ನೆಕ್ಸ್ಟ್ ಅಲ್ಲಿ ಮ್ಯಾಟ್ ಹೆನ್ರಿ ಅವ್ರು ಇರೋದು. ಮ್ಯಾಟ್ ಹೆನ್ರಿ ಎಲ್ಲ ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ T20 ಫಾರ್ಮ್ಯಾಟ್ ಗೆ. ಅವ್ರು ಆ ರೀತಿ ಸ್ವಿಂಗ್ ಎಲ್ಲ ವಿಕೆಟ್ ಟೇಕಿಂಗ್ ಆಪ್ಷನ್ ಹಾಕೊಂಡು ಮ್ಯಾಟ್ ಹೆನ್ರಿ ಅವ್ರು 100% ಇರೋದು ಅಂತ ಹೌದು. ಯಾವ್ದೋ ಟೈಮಲ್ಲಿ ಕೊಟ್ರು ಕೂಡ ಅವ್ರನ್ನ ಹಿಟ್ಟಿಂಗ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆ ರೀತಿ ಟೆಕ್ನಿಕಲ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ ಮ್ಯಾಟ್ ಹೆನ್ರಿ ಅವರು. ನೆಕ್ಸ್ಟ್ ಅಲ್ಲಿ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಅಷ್ಟೊಂದು ಫರಕ್ ಯಾರು ಬೀಳಲ್ಲ. ಮತ್ತೆ ಎಲ್ಲ ಕೂಡ ಅಷ್ಟಕ್ಕಷ್ಟೇ. ಮ್ಯಾಟ್ ಹೆನ್ರಿ, ಟೋಪ್ಲಿ ಅವ್ರ ನಡುವೆ ಹೆಚ್ಚಿನದಾಗಿ ಹೋಗುವಂತ ಸಾಧ್ಯತೆ ಇದೆ. ಅಂಡ್ ಹೋಲ್ಡರ್ ನಡುವೆನು ಹೋಲ್ಡರ್ ಕೂಡ ಒನ್ ಆಫ್ ದ ಬೆಸ್ಟ್. ಜೇಸನ್ ಹೋಲ್ಡರ್ ಕೂಡ ಈ ಬಾರಿ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವರು ನನ್ನ ಪ್ರಕಾರ ಐಪಿಎಲ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಬಿಡ್ ಹೋಗೋದು ಅಂತ 100% ಹೌದು ಅಂತ ಅನ್ನಿಸ್ತಾ ಇರೋದು. ಅಂಡ್ ಸ್ಪಿನ್ನರ್ ಕಡೆ ನೋಡ್ತಾರೆ ಮಟ್ಟಿಗೆ ಸ್ಪಿನ್ನಿಂಗ್ ಅಲ್ಲೂ ನಮ್ಮ ಆರ್‌ಸಿಬಿ ಸುರೇಶ್ ಶರ್ಮಾ ಅವ್ರಿಗೆ ಬ್ಯಾಕಪ್ ಹಾಕೊಂಡು ಒಂದೆರಡು ಜನ ಸ್ಪಿನ್ನರ್ಸ್ ಗಳಿಗೂ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇದೆ. ಅಥವಾ ಹೋಗದೇ ಇದ್ರು ಇರ್ಬೋದು. ಸುರೇಶ್ ಶರ್ಮಾ ಹೆಚ್ಚಿನಾಗಿ ಯಾಕಪ್ಪ ಅಂತ ಹೇಳಿದ್ರೆ ಬೌಲಿಂಗ್ 4 ಅವರ್ ಅಷ್ಟೇ ಅವರ. ನೆಕ್ಸ್ಟ್ ಅಂತೂ ಒಂದ್ ಚೂರು ಫೀಲ್ಡ್‌ಗೂ ಇರಲ್ಲ. ಇಂಪ್ಯಾಕ್ಟ್ ಆಗಿ ಹೋಗ್ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಅಥವಾ ಅವ್ರ ಹೆರ್ಗಡೆ ಇರೋದಂತೆ ಹೆಚ್ಚಿನದಾಗಿ ಹೌದು ಸುರೇಶ್ ಶರ್ಮಾ ಅವರು. ಇವಾಗ ನೋಡ್ತಾ ಇರೋ ಮಟ್ಟ ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಈ ರೀತಿ ರೆಡಿ ಹಾಕೊಂಡಿರೋದು. ಎಲ್ರಿಗೂ ಕೂಡ ಬ್ಯಾಕಪ್ ಮಾಡ್ಕೊಂಡು ಇದೇ ಮ್ಯಾನೇಜ್ಮೆಂಟ್ ನನ್ನ ಪ್ರಕಾರ ಡಿಸ್ಕಷನ್ ಮಾಡಿದ್ರೆ ಇದನ್ನೇ ಮಾಡತ್ತೆ. ಮತ್ತೆ ಎಲ್ರಿಗೂ ಕೂಡ ಫ್ಯಾನ್ಸ್ ಗಳಿಗೂ ಕೂಡ ವೋಟಿಂಗ್ ಕೊಟ್ಟಿರೋದ್ರಿಂದ ಫ್ಯಾನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಇದ್ರ ಮೇಲೆ ಇನ್ವಾಲ್ವ್ ಹಾಕೊಂಡು ಎಲ್ಲರೂ ಕೂಡ ಫ್ಯಾನ್ಸ್ ಗಳು ಈ ಪ್ಲೇಯರ್ಸ್ ಬೇಕೇ ಬೇಕು ಎನ್ನುವಷ್ಟು ಮಟ್ಟಿಗೆ ಅಲ್ಲೆಲ್ಲ ವೋಟಿಂಗ್ ಅಲ್ಲೆಲ್ಲ ನಮ್ಮ ಆರ್ ಸಿ ಬಿ ಗೊತ್ತಾಗಿರುತ್ತೆ ಮ್ಯಾನೇಜ್ಮೆಂಟ್ ಅನ್ನೋದನ್ನ. ಅದಂತೂ ಇವತ್ತು ಬೆಳಗ್ಗೆನೆ ಪೋಸ್ಟ್ ಹಾಕಿರೋದ್ರಿಂದ ನಮ್ಮ ಆರ್ ಸಿ ಬಿ ನಾವು ವಿಡಿಯೋ ಮಾಡ್ಲೇಬೇಕಾಯ್ತು. ಆ ರೀತಿ ನಮ್ಮ ಆರ್ ಸಿ ಬಿ ಅಷ್ಟು ತಲೆ ಕೆಡಿಸ್ಕೊಂಡು ತಲೆಗೆ ಹುಳ ಬಿಟ್ಕೊಂಡು ಇರೋ ತರ ಆಗಿರೋದಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಆಕ್ಷನ್ ರಿಲೇಟೆಡ್. ನೋಡ ಒಂದೇ ದಿನ ಇರೋದ್ರಿಂದ ನಾಳೆಗೆ ಆಕ್ಷನ್ ಇರೋದ್ರಿಂದ ನನ್ನ ಪ್ರಕಾರ ನಾಳೆಗೆ 4 ಗಂಟೆಗೆ ಇರಬೇಕು. ಅದೆಲ್ಲ ಟೈಮ್ ಡೇಟ್ ನ ಮತ್ತೊಂದು ವಿಡಿಯೋ ತಿಳಿಸ್ಕೊಡ್ತಾರೆ. ಇದಿಷ್ಟು ನಮ್ಮ ಆರ್ ಸಿ ಬಿ ಯಾಕೆ ಹುಳನ ಬಿಟ್ಕೊಂಡಿರೋದು ತಲೆಗೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಶೇರ್ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಆರ್ ಸಿ ಬಿ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.